ಹಾಯ್, ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿರ ಅನ್ಕೋತೀನಿ. ನಾನು ಇವತ್ತು ಎಲ್ಲಿ ಹೊಂಟಿದ್ದೀವಿ ನೋಡ್ರಿ. ನಾನು ನನ್ನ ಮಗ ಹೊರಟಿದ್ದೀವಿ ರೀ ತುಮಕೂರ್ಗೆ ಹೊಂಟಿದ್ದೀವಿ ನೋಡ್ರಿ. ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬರಕ್ಕೆ ನಮ್ಮ ಯಜಮಾನ್ರು ಬಿಟ್ಟು ಹೊಂಟಾರಿ. ಇಲ್ಲಿ ಭಾಗ್ಯವಾಡಿ ಸ್ಟೇಷನ್ ಬರ್ತೈತಲ್ಲ, ತೆಲಗಿ ಹತ್ರ ಬರ್ತೈತಿ ನೋಡ್ರಿ ಇದು ಸ್ಟೇಷನ್. ರೈಲ್ವೆ ಕುಂಡ್ರಸಾಕ ಬಂದಾರಿ. ರೈಲ್ವೆ ಇನ್ನೂ ಬರ್ತಾ ಇಲ್ಲ. ಗೋಲ್ ಗುಮ್ಮಜ್ ಎಕ್ಸ್ಪ್ರೆಸ್ ಬರ್ತೈತೆ ಹತ್ರ ಹೊಂಟಿದ್ದೀವಿ ನೋಡ್ರಿ. ನನ್ನ ಮಗನ ಬಿಟ್ಟು ಬರಕ್ಕೆ ಇಷ್ಟೆಲ್ಲ ತೊಗೊಂಡು ಹೊಂಟೀನಿ ರೀ. ನಾನೊಬ್ಬಳೇ ಹೊಂಟೀನಿ ರೀ. ಈಗ ನಮ್ಮ ಮನೆಯವ್ರು ಬರಂಗಿಲ್ಲ ರೀ. ಮೊನ್ನೆ ನಾವು ಅಷ್ಟು ಕುಡಿಸಿ ಹೋಗಿದ್ದೀವಿ ರೀ. ಅದಕ್ಕೆ ಹಿಂದ್ಗಡೆ ಒಬ್ರು ಕೂತಿದ್ರಿ, ಎಲ್ಲಿ ಹೊಂಟೀರಿ ಅಂತಂದರೆ ಯಾವ ಊರವ್ರು ಅಂತೇಳಿ ಮಾತಾಡ್ಸ್ತಾ ಇದ್ರು ನೋಡ್ರಿ ಅವರು. ಬರ್ರಿ ಇವತ್ತಿನ ಡೇ ಅವನ್ನ ಬಿಟ್ಟು ಬರೋದು ಹೆಂಗೆ ಮನಸ್ಸಿಗೆ ಎಷ್ಟು ಬೇಜಾರಿದ್ರು ಬಿಟ್ಟು ಬರಕ್ಕೆ ಹೋಗ್ಬೇಕ್ರಿ. ಸ್ಕೂಲ್ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕಂದ್ರೆ ಎಷ್ಟು ದೂರ ಇಟ್ಟರು ಮಿರಿ ಕಡಿಮೆನೇ ರೀ. ಇವಾಗ ಹೋಗಿದ್ದೀವಿ ನೋಡ್ರಿ, ಬೆಳಿಗ್ಗೆನ ಹೋದಿವ್ರಿ. ಹುಡುಗರೆಲ್ಲ ಪ್ರೇಯರ್ಗೆ ಬರ್ತಾಯಿದ್ರಿ. ಮುಂಜಾನೆನ 6:15ಗೆ ಹೋದಿವ್ರಿ ನಾವು. ಟ್ರೈನ್ 6:15ಗೆ ಇಳಿಸ್ರಿ ಹೇಳೋಣ. ಅಲ್ಲಿಂದ ಆಟೋ ಹತ್ಕೊಂಡು ಬಂದಿವ್ರಿ. ಇಲ್ಲಿ ಮಠಕ್ಕೆ ಬಂದಿದ್ದೀವಿ ನೋಡ್ರಿ. ಅಲ್ಲಿ ಮಕ್ಕಳು ನೋಡ್ರಿ ಎಷ್ಟು ನೀಟಾಗಿ ಹೊಂಟಾರಿ. ಇಲ್ಲಿ ಅಂದರೆ ನಾವು ಯಾಕೆ ಇದನ್ನು ವಿಡಿಯೋ ಮಾಡ್ಕೊಳಕತ್ತೆ ಅಂದರೆ ನಮ್ಮ ಅಕ್ಕನ ಮಗ ಮೊನ್ನೆ ಬಂದಾಗನ ಬಿಟ್ಟು ಹೋಗಿದ್ವಿ. ಅವನು ಈ ಕಡೆನ ಬರ್ತಾನಂತೇಳಿ ಇದೇ ಥರ ಬಟ್ಟೆ ಹಾಕ್ಕೊಂಡಿರ್ತಾನೆ. ಯಾವ ಬಟ್ಟೆ ಹಾಕ್ಕೊಂಡಿರ್ತಾನೆ ನನ್ನ ಮಗನ ಕೇಳತ್ತೆ. ಇಲ್ಲ ಮಮ್ಮಿ, ಅವನು ಈ ಥರ ಇಲ್ಲ, ಅವರು ಬೇರೆ ಹೋದವು, ನೀಲಿ ಕಲರ್ದವು, ಇವ್ರು ಕಾಲೇಜ್ದವ್ರು ಇದ್ದಾರೆ, 10th ಅದಾರ ಅಂತೇಳಿ ಹೇಳಾಕತ್ತಿದ್ರು ನನ್ನ ಮಗ. ಎಷ್ಟು ನೀಟಾಗಿ ಹೋಗ್ತಾರೆ ನೋಡ್ರಿ. ನಮ್ಮ ಕಡೆ ಸಾಲಿಗೆ ಹೋಗೋರು ನೋಡಿರ್ಬೋದು ನೀವು ಯಾವ ಥರ ಹೋಗ್ತಿರ್ತಾರೆ. ಕುರಿಗಳು ದೊಡ್ಡನ್ ಬಿಟ್ಟಾರ್ಗತ್ತೆ, ದೊಡ್ಡಗಿಂದ ಹೆಂಗೆ ಬಿಟ್ಟಿರ್ತಾರಲ್ಲ ಆ ಥರ ಓಡ್ಕೊತ ಹೋಗ್ತಿರ್ತಾರೆ. ಇಲ್ಲಿ ನೋಡ್ರಿ ಎಷ್ಟು ನೀಟ್ನೆಸ್ ಐತಿ. ನನ್ನ ಮಗನ ಇಲ್ಲಿ ಕಳಿಸ್ಬೇಕಾದ್ರೆ ನಾನು ಒಂದು ಒಳ್ಳೆ ಸಂಸ್ಕಾರ ಕಲೀಲತ್ತೆ ವಿದ್ಯಾವಂತರು ಎಲ್ಲಿ ಬೇಕಾದ್ರೆ ಸಿಗ್ತೈತ್ರೆ. ಎಲ್ಲ ಸ್ಕೂಲ್ನಾಗ ಸಿಗ್ತೈತೆ. ಆದರೆ ಸಂಸ್ಕಾರ ಸಿಗೋದು ಈ ತುಮಕೂರು ಮಠದಾಗ ಇದ್ದಂಥ ಸಂಸ್ಕಾರ ಯಾವ ಜಾಗದಾಗ ಕೂಡ ಸಿಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವ್ನು ವಿದ್ಯೆ ಕಲೀಲಿಕ್ಕೆ ಬಿಟ್ಟಾನ. ಆದರೆ ಸ್ವಲ್ಪನಾದರೂ ಸಂಸ್ಕಾರ ಕಲಿತು ಬಂದ್ರೆ ಸಾಕು ಅನ್ನೋ ಹಂಗೆ ಪರಿಸ್ಥಿತಿ ಆಗಿ ಅವನನ್ನು ಬಿಟ್ಟು ಹೋಗಕ್ಕೆ ಬಂದಿದ್ದೀನಿ ನೋಡ್ರಿ. ಇಲ್ಲಿ ಅವ್ನು ನಿಂತಾನ್ರಿ. 8ನೇ ಕ್ಲಾಸ್ದವ್ರು ಬರಾಕತ್ತಾರ ಮಮ್ಮಿ ಅಂದರೆ ಅವನ್ನ ಕುಣ ಹಿಡಿಪ ಅಂತ ನಾನಂದೆ ಸ್ವಲ್ಪ ವಿಡಿಯೋ ಮಾಡ್ಕೊಳಕತ್ತೀನಿ ಅಂತಂದೆ. ಆದರೆ ಇವ್ರೊಂದು ಸ್ವಲ್ಪ ಗುಂಪಾಗಿ ಬರಾಕತ್ತಿದ್ರು. ಇವರೆಲ್ಲ ಇವ್ರು ಅಲ್ಲ ಮಮ್ಮಿ ಇವರು ತನ್ನಾಕತ್ರಿ 9th ಅಂತೇಳಿ ಹೇಳಾಕತ್ರಿ ಅವನು. ಯಾಕಂದರೆ ಅವನು ನಿಂತಿಲ್ಲ ಕರೆ, ಆದರೆ ಅವ್ರ ಏಜ್ ಗೊತ್ತಾಗ್ತೈತಲ್ಲ. ಒಂದೇ ಥರ ಬಟ್ಟೆ ಅವರು ಸ್ಕೂಲ್ ಬಟ್ಟೆ, ಒಂದೊಂದು ಕ್ಲಾಸಿಗೆ ಒಂದೊಂದು ಥರ ಬಟ್ಟೆ ಅದಾವ್ರಿ. ಇಲ್ಲಿ 9th 8th 10th ಸೇಮ್ ಅದಾವ್ರಿ. ಹಾಗೆ ಪ್ರೈಮರಿಯವರು ಬೇರೆ ಅದಾವ್ರಿ, ಕಾಲೇಜ್ದವರು ಬೇರೆ ಅದಾವು. ಅದಕ್ಕೋಸ್ಕರ ಇವು ಹೈಸ್ಕೂಲ್ದವರು ಈ ಥರ ಅದಾವು, 8th ಅಂತೇಳಿ ಹೇಳಾಕತ್ತಿದ್ರ. ಇದ್ರೊಳಗನ ಅವ್ರ ಕ್ಲಾಸ್ನೇವ್ರು ಅದ. ನಾವು ಕೇಳಿದ್ವಿ ಅಲ್ಲಿ ಒಂದೆರಡು ಹುಡುಗರು ಕೇಳಿದ್ವಿ. ಆದ್ರೆ ನಮ್ಗೆ ಮಾತಾಡಿಸ್ಲಾಕತ್ತಾನ, ಮಾತಾಡಲಿಲ್ಲ ರೀ ಹುಡುಗ. ಅದ್ರಾಗ ಒಬ್ಬ ಹೇಳ್ದಾರೆ 8ನೇತಿದವ್ರು ಅದೀವ್ರಿ ಅಂತ ನಾವು ಅಂದವ. ನೋಡ್ತಮ್ಮ ಕೂನ ಹಿಡಿ ಅಂದರೆ ಕೂನನ ಹತ್ತಂಗಿಲ್ಲ ರೀ. ಯಾವ ಎಲ್ಲರೂ ಒಂದೇ ಥರ ಕಾಣ್ತಿರ್ತಾರೆ, ಒಂದೇ ಥರ ಬಟ್ಟೆ ಹಾಕ್ಕೊಂಡು. ಇವು ಸಾಲಿ ಯೂನಿಫಾರ್ಮ್ನ್ಯಾಗ ಏನೋ ನಾವು ಕಂಡು ಹಿಡಿಬೋದ್ರಿ. ಆದರೆ ಅವ್ರ ಪಂಚವಸ್ತ್ರ ಹಾಕೊಂಡ್ರಂತರೂ ಸಾಧ್ಯನೇ ಇಲ್ಲ ಸ್ನೇಹಿತರೆ. ನಮ್ಮ ಕಣ್ಮುಂದೆ ಹಾದು ಹೋದ್ರೆ ನಮ್ಮ ಮಗ ಅದಾನ ಅನ್ನೋದು ನಮ್ಗೆ ಗೊತ್ತಾಗಂಗಿಲ್ಲ ನೋಡ್ರಿ. ಯಾಕಂದ್ರೆ ಈ ವಿಭೂತಿ ಪಟ್ಟೆ ಹಚ್ಕೊಂಡಿರ್ತಾರೆ. ಸೇಮ್ ಎಲ್ಲರೂ ಒಂದೇ ಥರ ಪಂಚವಸ್ತ್ರ ವಿಭೂತಿ ಹಚ್ಕೊಂಡಿರ್ತಾರಲ್ಲ, ಗೊತ್ತಾಗಂಗಿಲ್ಲ. ಯೂನಿಫಾರ್ಮ್ ಮ್ಯಾಗಾದ್ರೆ ಸಡನ್ಲಿ ನಮ್ಗೆ ಗೊತ್ತಾಗ್ತೈತಿ ನಮ್ಮ ಹುಡುಗ ಇವನ ಅನ್ನೋದಾದರೆ ಪಂಚವಸ್ತ್ರ ಹಾಕೊಂಡ್ರಂದ್ರೆ ಕೂನ್ ಹತ್ತಂಗಿಲ್ಲ ನೋಡ್ರಿ. ಇವ್ರು 8th ಬರಾಕತ್ತಾರತ್ತ. ಅದು ನಮ್ಗೆ ಸಿಗಲಿಲ್ಲ ರೀ. ಅವನು ಸಿಗಲಿಲ್ಲ ರೀ. ಆ ಸೈಡ್ದು ಹೋಗಿಬಿಟ್ಟಿದ್ರಿ ಅವ. ನಾವು ಇದೇ ಸೈಡ್ ಬರ್ತಾರೇನೋ ಅಂತೇಳಿ. ಇದು ಒಂದು ಪ್ರೇಯರ್ಗೆ ಬರೋಕೆ 3-4 ಜಾಗ ಕಡೆ 3-4 ದಾರಿ ಅದಾವತ್ತು ಹೇಳಾಕತ್ರಿ ಹಿಂದಿ ಕಡೆ. ನಮ್ಮ ಮೊನ್ನೆ ಹೋದಾಗ ವಿಡಿಯೋ ಮಾಡ್ಕೊಂಡೇನ್ರಿ. ಅದನ್ನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ನನ್ನ ಮಗಂದ ಹೋದಾಗ ಅಲ್ಲಿ ಬಿದ್ದು ಕೈ ಹೋಗೋ ಮುಂದೆ ಪೆಟ್ಟಾಗಿದ್ದೆಲ್ಲ ಅದು ಸಿಚುವೇಶನ್ ಐತಲ್ಲ. ಇನ್ನೊಂದು ಸ್ವಲ್ಪ ದಿನ ಆಮೇಲೆ ಆ ವಿಡಿಯೋ ಹಾಕ್ತೀನಿ ರೀ. ಅವನ್ನ ಅಡ್ಮಿಷನ್ ಮಾಡಕ್ಕೆ ಹೋಗಿಂದು ಇದೇನೈತಿ ಬಿಡಕ್ಕೆ ಹೋಗಿದ್ವಿ. ಕಾಲೇಜ್ದವ್ರು ನೋಡ್ರಿ, ಇವರೆಲ್ಲ ಮ್ಯಾಗದಾರ ರೀ. ಕಾಲೇಜ್ದವ್ರಿಗೆ ಹಾಸ್ಟೆಲ್ ಇಲ್ಲೇ ಅದಾವ್ರಿ, ಮಠದ ಮುಂದೆ. ಇಲ್ಲೇನೈತಿ ಇದು ದಾಸೋಗದ ಇದು ಐತ್ರಿ. ಆ ಕಡೆ ಶೌಚಾಲಯಕ್ಕೆ ಹೋಗಕ್ಕೆ ಅಲ್ಲಿ ಇದು ಐತ್ರಿ. ಇದೊಂದು ಬಸವೇಶ್ವರ ಮೂರ್ತಿ ಮಾಡ್ಯಾರ, ಸರ್ಕಲ್ ಮಾಡ್ಯಾರ ನೋಡ್ರಿ. ಬಿಟ್ಟು ಬಂದೆ ರೀ. ಭಾಳ ಜಾಸ್ತಿ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ರೀ. ಯಾಕಂದ್ರೆ ಮನ್ಸಿಗೆ ಒಂಥರ ಇದು ಆದಂಗೆ ಆಯಿತು. ಆಗ ನಾನು ವಿಡಿಯೋ ಹಾಗೆ ಟ್ರೈನ್ಯಾಗ ಬರಾಕತ್ತೀನಿ ನೋಡ್ರಿ. ನನ್ನ ಮುಖ ಹೆಂಗಾಗೈತಿ, ಮಗನ ಬಿಟ್ಟು ಬರಾಕತ್ತೀನಿ. ಎಷ್ಟು ಬೇಜಾರಾಗಕತ್ತಿ, ಅಷ್ಟು ದುಃಖ ಬರ್ಲಾಕತ್ರಿ. ಆದ್ರೆ ಅವ್ನ ಮುಂದೆ ನಾನು ಇನ್ನೂ ತೋರಿಸ್ಕೊಳ್ಳಿಲ್ಲ ರೀ. ಅವನು ಬಿಟ್ಟು ಆರಾಮ ಇರಪ್ಪ ಅಂತ ಹೇಳಿ ಬಂದೆ ರೀ. ಬರೋ ಮುಂದೆ ಇದು
ಟ್ರೈನ್ಯಾಗ ಬರೋ ಮುಂದೆ ವಿಡಿಯೋ ಮಾಡ್ಕೊಂಡೇನ್ರಿ. ಲಾಸ್ಟ್ ನಮ್ಮ ಬಿಜಾಪುರ ಸಮೀಪ ಬಂದಂಗೆ ಅಂದ್ರೆ ನನಗೆ ರಾತ್ರಿ ಹಂಗೋ ಟೈಮ್ ಹೋದ್ರಿ. ನಮ್ಮ ಸ್ಟಾಪ್ ಬರ್ಲಾಕತ್ತನ ನಾನು ನೆನಪಾಗಕತ್ಬಿಡ್ತೀರಿ ಮಗಂದು. ಹೋಗೋ ಮುಂದೆ ಇಬ್ಬರು ಖುಷಿ ಹೋಗಿದ್ರು ಟ್ರೈನ್ಯಾಗ. ಅಷ್ಟು ಎಂಜಾಯ್ ಮಾಡ್ಕೊತ ಹೋಗಿದ್ವಿ ಅಮ್ಮ ಮಗ ನಾವಿಬ್ಬರು. ಬರೋ ಮುಂದೆ ನಾನು ಒಬ್ಬಟ್ಟೆ ಆಗಿ ಬರ್ತಾ ಇದ್ನಲ್ಲ ಅಂತ ಅಂದ್ಕೊಂಡು ದುಃಖ ಭಾಳ ಬರಾಕತ್ರಿ. ಆದ್ರೆ ನನಗೆ ಅಲ್ಲಿ ಮಾತಾಡ್ಬೇಕನ್ನೋ ಹಂಗೆ ಇತ್ತು ಕರೆ ರೀ, ಮಾತಾಡೋಕ್ಕಾಗಲಿಲ್ಲ. ಯಾಕಂದರೆ ಟ್ರೈನಿನ ಸೌಂಡ, ಒಳಗಡೆ ಮೊಬೈಲ್ ಹಚ್ಚಿರ್ತಾರೋ, ಅಕ್ಕಪಕ್ಕದಲ್ಲೇ ಮಂದಿರ್ತಾರೋ, ಅವ್ರ ಮುಂದೆಲ್ಲ ನನ್ನ ದುಃಖ ಹೆಂಗೆ ಮಾತಾಡ್ಲತ್ತೆ. ಸ್ವಲ್ಪ ವಿಡಿಯೋ ಮಾಡ್ಕೊಂಡೀನಿ. ಮುಂದೆ ಬರ್ತಕ್ಕಂಥ ವಿಡಿಯೋದಾಗ ಮತ್ತೆ ಹೋದ್ನಿ ಅಂದ್ರೆ ಮತ್ತೆ ಅಲ್ಲಿದ್ದ ವಿಡಿಯೋ ಮಾಡ್ಕೊಂಬರ್ತೀನಿ. ಅಲ್ಲಿದ್ದ ಗಾರ್ಡನ್ ಕೂಡ ನಾನು ಹೋಗಿ ನೋಡಿಲ್ಲ ಇನ್ನು. ಹಾಗೆ ಮ್ಯಾಲ್ಗಡೆ ದೇವಸ್ಥಾನ ಐತೆ, ದೇವಸ್ಥಾನಕ್ಕೆ ಸುಮ್ಮನೆ ಹೋಗಿಲ್ಲ. ಯಾಕಂದ್ರೆ ನನ್ನ ಮಗ ಆರಾಮ್ಸೆ ಅಲ್ಲಿ ನಿಂತಂದ್ರೆ ನನಗೆ ಆರಾಮ್ಸೆ ವಿಡಿಯೋ ಮಾಡ್ಕೊಳಕ್ಕೆ ಇದು ಆಗ್ತದೆ. ಒಂದು ಕಡೆ ದುಃಖದಾಗನ ವಿಡಿಯೋ ಮಾಡ್ಕೋಬೇಕು, ಅಲ್ಲಿದೆ ದೇವಸ್ಥಾನ ನೋಡಬೇಕು ಅಂತ ನನಗೆ ಭಾಳ ಅಷ್ಟೇ. ಅವ್ರನ್ನ ಕರ್ಕೊಂಡು ಗಾರ್ಡನ್ದಾಗ ಅಡ್ಡಾಡಬೇಕು ಅನ್ನೋದು ಭಾಳ ಐತ್ರಿ. ಆದರೆ ಸಾಲಿಯೊಳಗೆ ಬಿಡು ಮುಂದೆ ಅವ್ರನ್ನ ಗಾರ್ಡನ್ಗೆಲ್ಲ ಕರ್ಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಮೊನ್ನೆ ಏನು ಅವರು ಫಾರ್ಮ್ ತೊಗೊಂಬರಕ್ಕೆ ಹೋಗಿದ್ರಲ್ಲ, ಅವ್ರ ಅಪ್ಪ ಮಗ ಇಬ್ಬರು ಹೋಗಿದ್ರು. ಅವಾಗ ಮಾಡ್ಕೊಂಡು ಬಂದಿದ್ರಿ ಅವ್ರು ವಿಡಿಯೋ ನೋಡಿ ಬಂದ. ಅಲ್ಲಿದ ಗಾರ್ಡನ್ ನೋಡ್ಯಾರೆ. ನನಗೆ ನೋಡೋಕೆ ಹೋಗೋದಾದ್ರೆ ಹೋಗಿ ಬಾ ಅಂತ ಹೇಳಿದ್ರು ನಮ್ಮ ಯಜಮಾನ್ರು. ಹೋಗಿ ಬಾ ಈಗ ಹುಡ್ಗನ ಕರ್ಕೊಂಡು ಅಂದ್ರೆ ನಾನು ಹೋಗೋಣ. ಸಡನ್ಲಿ ಒಂದು ಟಿ ಸಿ ಕೊಟ್ಟು ಕ್ಲಾಸಿಗೆ ಕರ್ಕೊಂಡು ಬಿಟ್ರಿ. ಅವರು ಇಷ್ಟು ದಿನ ಲೇಟ್ ಆಗೈತೆ ರೀ, ಇನ್ನೆಲ್ಲಿ ಮತ್ತು ಟಿ ಸಿ ತೊಗೊಂಡು ಇವತ್ತೊಂದು ದಿನ ಇರೋಲಕ್ರಿ ಅಂತಂದೆ. ಇಲ್ಲ ರೀ, ಕ್ಲಾಸಿಗೆ ಕುಂಡ್ರಿಸ್ಬಿಡ್ರಿ ಅವನ್ನ, ನೀವು ಹೋಗಿಬಿಡ್ರಿ. ಇರಾನ ಹಾಗೆ ಮುಂದಿರಾನ ಮಾಡ್ತಾರೆ ಅವರು. ಹೋದ್ರಂದ್ರೆ ಗಪ್ ಕುಂಡಿರ್ತಾರೆ ಅಂತಂದ್ರಿ ಕ್ಲಾಸಿನ ಸರ್ ಅಂದರು. ಹಾಗೆ ವಾರ್ಡನ್ ಸರ್ ಕೂಡ ಅಂದರೆ ಅಲ್ಲಿ ಹಾಸ್ಟೆಲ್ದವರು. ಎಷ್ಟೆಲ್ಲ ಮಕ್ಕಳ್ತಾವ್ರಿ ನಿಮ್ಮ ಮಗ ಒಬ್ಬನೇ ಯಾಕೆ ಹೊರಗೆ ಇರಾಕವಲ್ಲ ಅಂತಂದ್ರಿ. ಯಾಕಂದ್ರೆ ನೀವು ಭಾಳ ಅಟ್ಯಾಚ್ ಮಾಡ್ಕೊಂಡಿರಿ ಅವ್ನ ಜೊತೆನೇ ನೀವು ಭಾಳ ಇದ್ದಂಗದಿರಿ, ಅದಕ್ಕೋಸ್ಕರ ಹಂಗೆ ಇರಾಕವಲ್ಲ ನಾಕತ್ತಾನ್ರಿ ಅವ. ಬಿಟ್ಟು ಹೋಗ್ರಿ, ಏನಾಗಂಗಿಲ್ಲ, ಎಲ್ಲ ಮಕ್ಕಳು ನಿಂತಾವು, ನಿಮ್ಮ ಮಗ ಒಬ್ಬ ಹೆಚ್ಚಿನ ಅವನಂತೇಳಿ ಹಿಂಗೆ ಬೆದರ್ಸಾಕತ್ತಾನ. ಭಾಳ ಇದು ಆದಂಗಾಗಿ ಬಿಟ್ಟು ಬಂದೀನಿ ರೀ. ದೇವರು ಸ್ವಾಮಿ ಅದು ಅಜ್ಜಾರ ಆಶೀರ್ವಾದದಿಂದ ಸುಖದಿಂದಲ್ಲಿ ನಮ್ಮ ಈ ಕಡೆದೆಲ್ಲ ನೆನಪು ಬಿಟ್ಟು ತನ್ನ ವಿದ್ಯಾಭ್ಯಾಸ ಆಯಿತು, ತಾನಾತು ಸಾಕದ ಮನಸ್ಸಿನಾಗ ಅನ್ಕೋತ ಬಂದೆ. ನಮ್ಗೆ ಎಷ್ಟೇ ದುಃಖ ಆದ್ರೂ ರೀ ಮಕ್ಕಳ ಮುಂದೆ ತೋರಿಸ್ಕೋಬಾರ್ದು ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ನಾನು ಅಲ್ಲಿ ಹತ್ಬಿಟ್ನಂದ್ರೆ ನನ್ನ ಮಗ ತೀರಾ ಮೊದಲೇ ಇರಾಕನ ಇದು ಆಗ್ಲಕತ್ತೈತಿ. ಅದಕ್ಕೆ ಅವ್ನ ಮುಂದೆ ಅಳಕತ್ನಂದ್ರೆ ಅಕ್ಕಿಗೂ ಬಿಟ್ಟಿರೋಕೆ ಆಗಂಗಿಲ್ಲಲ್ಲ. ನಾನು ಬರ್ತೀನಿ ಅನ್ನೋ ಪೊಸಿಷನ್ದಾಗಿದ್ರೆ ಅವ ಅಳ್ಕೋತಾನೆ ಒಳಗೆ ಹೋದ್ರೆ ಹೋಗಾಗ. ಅದಕ್ಕೆ ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ಎಲ್ಲನೂ ವಿಡಿಯೋ ಮಾಡಿ ಹಾಕ್ತಾರಂತ ಒಬ್ಬೊಬ್ಬರು ಭಾವನೆ ಇರ್ತೈತೆ ರೀ. ನಾನು ಹಂಗಂದ್ರೆ ಅವರು ಕಂಟೆಂಟ್ ಬೇಕಂತ ಹೇಳಿ ಅವರು ಎಲ್ಲಿ ಬೇಕಾದಲ್ಲಿ ಹೋದಲ್ಲಿ ವಿಡಿಯೋ ಮಾಡ್ಕೋತಿರ್ತಾರೆ. ನನಗೆ ಆ ಥರ ಎಲ್ಲ ಕಂಟೆಂಟ್ ಹಾಕಬೇಕು, ಎಲ್ಲಿ ಬೇಕಾದಲ್ಲಿ ಹೋದಲ್ಲೆಲ್ಲ ವಿಡಿಯೋ ಮಾಡ್ಕೋಬೇಕಂತು ಯಾವ ಭಾವನೆನೂ ಇಲ್ಲ. ಒಂದು ಕಂಟೆಂಟ್ದಿಂದ ಒಬ್ರಿಗೆ ಉಪಯೋಗ ಆಗಬೇಕು ಅನ್ನೋ ಹಂಗನ ವಿಡಿಯೋ ಹಾಕಿರ್ತೀನಿ. ಆದಷ್ಟು ಟೈಮ್ ಪಾಸ್ ಮಾಡ್ಕೊತು ವಿಡಿಯೋ ಮಾಡಿರೋಂಗಿಲ್ಲ ಜಾಸ್ತಿ. ನೋಡ್ರಿ ಇವಾಗ ನಾನು ಆಲ್ಮಟ್ಟಿ ಸಮೀಪ ಬಂದೆ ರೀ. ಇನ್ನೊಂದು ಸ್ಟಾಪ್ ಆದ್ರೆ ನಾವು ಇಳಿಯುವಂಥ ಸ್ಥಳ ಬರ್ತೈತ್ರಿ ಸ್ನೇಹಿತರೆ. ಮತ್ತು ನಮ್ಮ ಕೆಲಸ ನಾವು ಈ ಕಡೆ ನಾವು ಹೊಂದ್ಕೊಂಡು ಬಿಡ್ತೀವಿ. ನನ್ನ ಮಗ ಅಲ್ಲೇ ಹೊಂದ್ಕೊಂಡು ಆರಾಮಾಗಿರ್ಲಿ ಅಂತ ಅನ್ನೋದು ನನ್ನ ಆಸೆ ನೋಡ್ರಿ. ನನ್ನ ಮಾತುಗಳು ಹಾಗೆ ಯಾರಿಗಾದರೂ ಹಾಸ್ಟೆಲ್ದಲ್ಲಿ ಯಾಕೆ ಇಟ್ಟಾರೆ ಇವ್ರ ಮಕ್ಕಳನ್ನ, ದುಡ್ಡಿಲ್ಲ ಅದಕ್ಕೋಸ್ಕರ ಇಟ್ಟಾರೇನೋ ಅಂತ ನೀವು ಅನ್ಕೋಬೋದ್ರಿ. ಅಂದ್ರೆ ನಮ್ಗೆ ದುಡ್ಡಿಂದ ಏನಿಲ್ಲ ರೀ, ದುಡಿತೀವಿ ಮಕ್ಕಳಿಗೆ ಸಾಲಿ ಕಲಿಸ್ಬೋದು. ಆ ಸಂಸ್ಕಾರ ನಾವಿದ್ದಂಥ ಹಳ್ಳಿ ಒಳಗೆ ಸಂಸ್ಕಾರ ಜಾಸ್ತಿ ಸಿಗಂಗಿಲ್ಲ ಸ್ನೇಹಿತರೆ. ಯಾಕಂದರೆ ಹುಡುಗರೆಲ್ಲ ಸಾಲಿಗೆ ನಾವು ಕಳಿಸೋದು, ಅವ್ರು ಹೊರಗಡೆ ಹೋಗಿ ಏನು ಮಾಡ್ತಾರೋ ಗೊತ್ತಿಲ್ಲ, ಯಾವ ಚಟ ಮಾಡ್ತಾರೋ ಗೊತ್ತಿಲ್ಲ, ದುಡ್ಡು ಹೋಗ್ತೈತಿ, ಟೈಮ್ನು ವೇಸ್ಟ್, ಅವ್ರ ಭವಿಷ್ಯನ ಹಾಳಾಗ್ತೈತಿ ಅಂತಂದು ದೂರ ಇಡೋದಾಗೈತೆ ನೋಡ್ರಿ. ಇರೋ 2 ಮಕ್ಕಳನ್ನು 2 ದಿಕ್ಕಿಗಾಗಿ ಇಟ್ಟು ನಾನು ಒಬ್ಬಂಟಿ ಆಗಿ ಈ ಜೀವನ ಕಳಿಬೇಕಾಗೈತಿ. ಇರಲಿ, ನನಗೆ ಎಷ್ಟು ಕಷ್ಟ ಆದ್ರೂ ನುಗ್ತೀನಿ. ಆದರೆ ನನ್ನ ಮಕ್ಕಳಿಗೆ ಎಷ್ಟು ಕಷ್ಟಪಡ್ತಾರೆ ನೋಡ್ರಿ. ಮುಂದೆ ದೇವ್ರು ಅವ್ರಿಗೆ ಸುಖ ಸಂತೋಷ ಕೊಡಲಿ ಅನ್ನೋದು ನನ್ನ ಆಸೆ ನೋಡ್ರಿ ಅಷ್ಟೇ. ಒಂದೊಂದು ರೂಪಾಯಿನೂ ಕೂಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಸ್ನೇಹಿತರೆ. ಈಗಿನ ಕಾಲಮಾನದಾಗ ಸಾಲಿ ನಾವು ಕಾನ್ವೆಂಟ್ ಸಾಲಿಗೆ ಇಲ್ಲಿವರೆಗೆ ಕಲಿಸಿದೇವು ಅನ್ನೋ ಎಷ್ಟು 8ನೇ ಕ್ಲಾಸ್ ಹೊಂಟಾನ್ರಿ. ಈಗ ಅಲ್ಲಿವರೆಗೂ ಅವನಿಗೆ ದುಡ್ಡು ಹಾಕಿ ನಾವು ಕಲಿಸಿದ್ದೀವಿ. ಆದರೆ ದುಡ್ಡು ಹೊಂಟೈತಿ, ಟೈಮ್ನು ವೇಸ್ಟ್. ಅವನು ಸಾಲಿಗೆ ಇಲ್ಲಿ ಸಮೀಪದಾಗಿಟ್ಟರೆ ಏನು ಮಾಡ್ತಾಯಿದ್ದಾನೆ, ಮನೆಗೆ ಬರ್ತಾಯಿದ್ದಾನೆ ರೀ. ಜಾಸ್ತಿ ಮನೆಗೆ ಬಂದು ಕಿಟ್ಲೆ ಮಾಡ್ಕೊತು ನೋಡಿದ್ರಲ್ಲ, ಅವ್ನ ಕೈ ಮುರ್ಕೊಂಡು 3 ತಿಂಗಳ ಸಾಲಿನ ಹೋಗ್ಬಿಡ್ತಾನೆ. 2 ತಿಂಗಳ ಸಾಲಿ ಹೋಯ್ತು, 2 ತಿಂಗಳ ಸೂಟಿ ಹೋಯ್ತು. ಆದರೂ ಕೂಡ ಒಂದೇ ಒಂದು ದಿನ ಆದರೂ ಅವನು ಬ್ಯಾಗ್ ಬಿಚ್ಚಿ ಬುಕ್ಕ ಹಿಡ್ಕೊಲಿಲ್ಲ. ನಮ್ಮ ಮಾತು ಅಷ್ಟೇ ಕೇಳಲಿಲ್ಲ.
ಅದಕ್ಕೋಸ್ಕರ ಅಲ್ಲಿ ನನ್ನ ಮಗನಿಗೆ ವಿದ್ಯೆ ತಲೆಗೆ ಹತ್ತೈತೆ, ಹತ್ತಲಿಕ್ಕೆ ಒಳ್ಳೆಯ ಸಂಸ್ಕಾರ ಹೇಳುವಂಥ ಮಾತುಗಳನ್ನಾದರೂ ಕೇಳಿ, ಇನ್ನೊಬ್ಬರ ಮಾತನ್ನು ಬಿಟ್ಟು ತನ್ನ ಅಭ್ಯಾಸ ಆಯಿತು, ತಾನಾಯಿತು, ಮನೆಯವ್ರು ಏನು ಹೇಳ್ತಾರಲ್ಲ ಅವ್ರ ಮಾತು ಕೇಳಬೇಕಲ್ಲ ಅನ್ನುವಂಥ ಭಾವನೆ ಬರಲಿ ಅಂಥೇಳಿ ಅವನು ಅಷ್ಟು ದೂರ ಇಟ್ಟಿದೆ ಹೊರತು ದುಡ್ಡಿನ ಇದು ಆಗಿ ಇಲ್ಲಿ ಇಟ್ಕೊಂಡು ಅಲ್ಲಿ ಅಷ್ಟು ದೂರ ಓದಿಟ್ಟಾರ ಅನ್ನೋದು ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಯಾಕಂದರೆ ಮನೆ ಒಳಗಡೆ ಒಬ್ಬೊಬ್ರದ್ದು ಒಂದೊಂದು ಪ್ರಾಬ್ಲಮ್ ಇರ್ತಾವೆ. ಪ್ರಾಬ್ಲಮ್ನ ಹೇಳ್ಕೊಳಕ್ಕಾಗಂಗಿಲ್ಲ. ಆದಷ್ಟು ಮುಂದೆ ಬರ್ತಕ್ಕಂಥ ವಿಡಿಯೋದಾಗ ನನ್ನ ಮನೆ ಟೈಮ್ ಯಾವ ಥರ ಐತಿ, ಈಗಿನ ಪರಿಸ್ಥಿತಿ ನೋಡ್ರಿ ತುಂಬಾ ಕಷ್ಟ ಐತೆ ಸ್ನೇಹಿತರೆ. ಯಾಕಂದರೆ ಒಬ್ಬ ಮಗನ ಬಿಟ್ಟು ಬಂದು 2 ದಿನ ಆಗಿಲ್ಲ, ಮತ್ತೊಬ್ಬನ ಮಗನಿಗೆ ಮತ್ತೆ ಹೇಟ್ ಮಾಡಿಕೊಂಡು ಹಾಸ್ಪಿಟಲ್ ಒಳಗೆ 3 ದಿನ ಹೋಯಿತು. ಮನೆಗೆ ಹಾಸ್ಪಿಟಲ್ಗೇನು ಹೋಗಿಲ್ಲ ಅಂದರೂ ಹೋಗಿ ಬಂದು ಮಾಡಿದೆವು. ಆದರೂ ಕೂಡ ಅವನು ರಿಕವರಿ ಆಗಬೇಕಾ, ಸ್ವಲ್ಪ ದಿನ ಹೋಗ್ತೈತಿ. 10th ಇದ್ದಾನೆ, ಅವನ ವಿದ್ಯಾಭ್ಯಾಸ ಹಾಳಾಗಬಾರ್ದು ಅನ್ನೋದು ಭಾವನೆ ನೋಡಿರಿ. ಯಾಕಂದ್ರೆ ದೇವ್ರು ಎಷ್ಟು ಕಷ್ಟ ಕೊಡ್ತಾನೆ ಕೊಡಲಿ, ಆದ್ರೆ ನನಗೆ ಕೊಡಲಿ ಅನ್ನೋದು ನನ್ನ ಭಾವನೆ ಐತೆ. ನನ್ನ ಮಕ್ಕಳಿಗೆ ಹುಡ್ಕೊಂಡು ಬಂದು ಪೆಟ್ಟಿನ ಮ್ಯಾಗ ಪೆಟ್ಟ ಒಬ್ಬನಿಗೆ ಕೊಡ್ತಾಯಿದ್ದೆ ಸ್ನೇಹಿತರೆ. ಏನು ಮಾಡೋದು ಅಂತ ಅರ್ಥ ಆಗ್ತಾಯಿಲ್ಲ. ಏನು ದುಡಿಯೋ ಮನುಷ್ಯಾಗ ಯಾವುದಾದ್ರೂ ಬಂದು ಹಿಂಗೆ ಇದು ಆಯ್ತಂದ್ರೆ ಅಂಗಡಿ ಕೆಲಸನೂ ಇಲ್ಲ, ಈ ಕಡೆ ನಮ್ಮ ಮನೆಯವ್ರ ಕೆಲಸನೂ ಇಲ್ಲ, ಅವ್ನ ತೊಗೊಂಡು ದವಾಖಾನೆಗೆ ಹೋಗ್ಕೋತ ತಿರುಗಾಡುವ ಟೈಮ್ ಆಗಿಬಿಟ್ಟೈತ್ರಿ. ಈಗ ಅವರ ವಿದ್ಯಾಭ್ಯಾಸನೂ ಹಾಳಾಗ್ತೈತಿ. ಶಿಕ್ಷಣಗ ನಾವು ಶಿಕ್ಷಣ ಕೊಡಿಸ್ಬೇಕು ಅನ್ನುವಂಥ ನಮ್ಮ ತಲೆ ಐತ್ರಿ. ದೇವ್ರು ಯಾಕೇನೋ ಈ ಥರ ಮಾಡ್ತಾಯಿದ್ದಾನೆ. ಒಬ್ಬೊಬ್ಬರು ಕಲಿತಿರ್ತಾರೆ, ಅವರಿಗೆ ಮನೆ ಒಳಗಡೆ ಕಲಿಸ್ತಿರಂಗಿಲ್ಲ. ನಾವು ಶಿಕ್ಷಣ ಕೊಡಿಸ್ಬೇಕು, ನಮ್ಮ ಮಕ್ಕಳು ಒಂದು ಸಮಾಜದಾಗ ಏನೋ ಒಂದು ಗುರುತಿಸ್ಬೇಕು ಅನ್ನುವಂಥ ಭಾವನೆ ಐತೆ. ಆದರೆ ಅವ್ರಿಗೆ ದೇವ್ರು ತಂದು ಈ ಥರ ಟೈಮ್ ಕೊಡಲಿ ಸ್ನೇಹಿತರೆ. ಎಷ್ಟು ಪೆಟ್ಟು ಕೊಡ್ತಾನೆ ಕೊಡಲಿ, ಪೆಟ್ಟು ಮ್ಯಾಗ ಪೆಟ್ಟು ಕೊಟ್ಟರು ಬಿರಿ ಎದ್ದು ಬರಬೇಕು ಅನ್ನೋದು ನನ್ನ ಭಾವನೆ. ಆದಷ್ಟು ವಿಡಿಯೋ ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋನ ಎಂಡ್ ಮಾಡ್ತೀನಿ ನೋಡಿ ಸ್ನೇಹಿತರೆ.